ನಿಜವಾಗ್ಲೂ ನಾಗೇಂದ್ರ ಬಾಬು ಗಮನಿಸ್ತಾ ಇದ್ದೀರಾ, ಕೆರಗೋಡು ಗ್ರಾಮದಲ್ಲಿ ಮನೆ ಮನೆಗೂ ಕೂಡ ಹೋಗಿ ಭಗವಧ್ವಜವನ್ನು ಹಾಕುವಂಥ ಕೆಲಸ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಇಂದ್ರೇಶ್ ನೇತೃತ್ವದಲ್ಲಿ ಮನೆ ಮನೆಗೆ ಹೋಗಿ ಭಗವಧ್ವಜವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕೆರೆಗೋಡಿನ ಎಲ್ಲ ಮನೆಗಳಿಗೂ ಕೂಡ ಭಗವಧ್ವಜವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ನಾನು ನಿಮಗೆ ಒಂದಷ್ಟು ಬಿಜೆಪಿ ಮುಖಂಡರು ಮತ್ತು ಬಿಜೆಪಿ ಕಾರ್ಯಕರ್ತರು ಕೂಡ ಸೇರಿ ಈ ಮನೆ ಮನೆಗೆ ಎಲ್ಲ ಮನೆಗೂ ಕೂಡ ಅಂದರೆ ಕೆರೆಗೋಡಿನ ಎಲ್ಲ ಮೊದಲ ಬ್ಲಾಕ್ವರೆಗೂ ಎಲ್ಲ ಮನೆಗಳಿಗೂ ಕೂಡ ಭಗವಧ್ವಜವನ್ನು ಕೊಡ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಇವತ್ತು ಸಂಪೂರ್ಣವಾಗಿ ಇಡೀ ಗ್ರಾಮಕ್ಕೆ ಭಗವಧ್ವಜವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಕೆಲಸವನ್ನು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಸೊ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲ ಮನೆಗಳಿಗೂ ಕೂಡ ಹೋಗಿ ಭಗವಧ್ವಜವನ್ನು ಕೊಡ್ತಾ ಇರುವಂಥ ದೃಶ್ಯ ನೋಡಿ. ಇಲ್ಲಿ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ಮನೆ ಮನೆಗೆ ಹೋಗಿ ಭಗವಧ್ವಜವನ್ನು ಕೊಡ್ತಾ ಇರೋದು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿರೋದು. ನಮ್ಮ ಜೊತೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಇಂದ್ರೇಶ್ ಅವರು ಇದ್ದಾರೆ. ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಮನೆ ಮನೆಗೆ ಹೋಗಿ ಧ್ವಜವನ್ನು ಕೊಡ್ತಾ ಇದ್ದೀರಾ, ಯಾತಕ್ಕೋಸ್ಕರ? ಜಿಲ್ಲಾಡಳಿತ ಒಂದು ಧ್ವಜನ ಇಳಿಸೈತೆ. ಇವತ್ತು ಲಕ್ಷಾಂತರ ಮನೆಗಳ ಮೇಲೆ ಇವತ್ತು ಇಡೀ ಕೆರಗೋಡಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಜನಗಳನ್ನ ಎದುರಿಸ್ತಾರೆ. 9ನೇ ಕ್ಲಾಸ್ ಹುಡುಗನ ಅರೆಸ್ಟ್ ಮಾಡ್ತಾರೆ. ಈಗ ಒಂದೇ ಒಂದು ಬಾವುಟ ಅಷ್ಟೇ ತಾನೇ ನಿಮ್ಗೆ ಇಳಿಸೋಕ್ಕಾಗೋದು. ಈಗ ಇಡೀ ಮನೆ ಮೇಲೆ ಇಡೀ ಊರಲ್ಲಿ, ಇಡೀ ತಾಲೂಕಲ್ಲಿ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಹನುಮ ಧ್ವಜ ಪ್ರತಿ ಮನೆಯಲ್ಲೂ ಹಾರಾಡುತ್ತೆ. ಯಾರಿಗಾರು ಕಾಂಗ್ರೆಸ್ಸಲ್ಲಿ ತಾಕತ್ತಿದ್ರೆ ಬಂದ್ಬಿಟ್ಟು ಇಳಿಸ್ಲಿ. ಸರ್, ಎಲ್ಲೋ ಒಂದು ಕಡೆ ಹೇರಿಕೆ ಮಾಡ್ತಾ ಇದ್ದಾರೆ ಭಗವಧ್ವಜವನ್ನು ಕೊಡೋ ಮುಖಾಂತರ ಅನ್ನುವಂಥ ಮಾತುಗಳು. ಒಂದು ವೇಳೆ ಮನೆಯವರು ಏನಾದರೂ ಬೇಡ ಅಂದ್ರೆ ಏನು ಮಾಡ್ತೀರಾ? ಯಾರು ಇಲ್ಲಿಯವರೆಗೂ ಕೂಡ ಇಡೀ ಜಿಲ್ಲೆಯಾದ್ಯಂತ ನನಗೆ ಕನಿಷ್ಠ ಡೈಲಿ ಒಂದು 500ರಿಂದ 600 ಫೋನ್ ಬರ್ತಾ ಇದೆ. ನಾವೆಲ್ಲ ಹನುಮ ಧ್ವಜ ಎಲ್ಲಿ ಸಿಗುತ್ತೆ, ನಾವೇ ಹಾರಾಡಿಸ್ಬೇಕು ಅಂತ. ನೀವು ನೋಡ್ಬೋದು ಅಲ್ಲಿ ಪ್ರತಿಯೊಂದು ಮನೆಯವರು ಕೂಡ ಅವರವರೇ ವಾಲಂಟ್ರಿಯಾಗಿ ಬಾವುಟ ಇಸ್ಕೊಂಡು ಅವರೇ ಬಾವುಟ ಕಟ್ತಾ ಇದ್ದಾರೆ. ಒಂದು ಭಕ್ತಿಯಿಂದ ಕಟ್ತಾವ್ರೆ. ಇದು ಯಾವುದೋ ಒತ್ತಾಯ ಮಾಡೋಂಥದ್ದಲ್ಲ, ಏರಿಕೆ ಮಾಡೋಂಥದ್ದಲ್ಲ, ಭಕ್ತಿ ಭಾವನೆಯಿಂದ ಕಟ್ತಾ ಇರೋದು. ಅಲ್ಲಿ ನೋಡಿ ಆ ತಾಯಿಂದಿರನ್ನ ಎಲ್ಲರೂ ಜೈ ಶ್ರೀರಾಮ್ ಹೇಳ್ತಾ ಇರೋದು, ಹನುಮನ ಬಗ್ಗೆ ಇರೋ ಪ್ರೀತಿನೋ ನೋಡಿ. ನೀವು ಏನೋ ಕಸ್ಕೊಬೋದು, ಭಯ ಎದುರಿಸ್ಬೋದು, 144 ಸೆಕ್ಷನ್ ಜಾರಿ ಮಾಡ್ಬೋದು, ಎದುರಿಸ್ಬೋದು. ಬಟ್ ಆ ಭಕ್ತಿನ ನೀವು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಿ ಒಂದೇ ದಿನದಲ್ಲಿ ಅಥವಾ ಒಂದಿಷ್ಟು ಗಂಟೆಗಳಲ್ಲಿ ಮುಗಿದು ಹೋಗಬೇಕಾಗಿದ್ದಂಥ ಒಂದು ಸಮಸ್ಯೆ ರಾಜಕೀಯ ತಿರುವು ಪಡೆದುಕೊಂಡಿದ್ದಾಗ ಇಲ್ಲೊಂದು ಕಡೆ ಬಿಜೆಪಿ ಬೇಳೆ ಬೇಯಿಸ್ಕೊಳ್ತಾ ಇದೆ ಅಂತ ಅವರ ಆರೋಪ. ಯಾರು ವಿಪಕ್ಷ ಆರೋಪ, ಕಾಂಗ್ರೆಸ್ ಆರೋಪ. ನಾವೇನಾದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಇಲ್ಲಿ ಸ್ಥಳೀಯ ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ ಕೆರಗೋಡಲ್ಲಿ ಒಂದು 108 ಅಡಿ ಧ್ವಜದ್ದು ಹನುಮ ಧ್ವಜ ಹಾರಾಡ್ತಾ ಇದೆ, ಬಂದಿಳಿಸಿ ಅಂತ ನಮ್ಮ ನಾಯಕರು ವಿಜೇಂದ್ರರು ಏನಾರು ಹೇಳಿದ್ರ, ಯಡಿಯೂರಪ್ಪರು ಹೇಳಿದ್ರ, ಬಸವರಾಜ ಬೊಮ್ಮಾಯಿ ಹೇಳಿದ್ರ, ಇಲ್ಲ ಆರ್ ಅಶೋಕ್ ಹೇಳಿದ್ರ? ಯಾರು ಹೇಳಿದ್ರು? ಯಾರು ತಂದು ಇಳಿಸಿರೋರು? ಬಾವುಟ ಯಾಕೆ ಇಳಿಸಿದ್ರಿ? ಆಚರಿಸಿ ಅಂತಲೂ ಹೇಳಿಲ್ಲ, ಇಳಿಸಿ ಅಂತಲೂ ಹೇಳಿಲ್ಲ. ಅಲ್ಲ, ನಾನು ಹೇಳೋದು ನಿಮ್ಮ ಕಾಂಗ್ರೆಸ್ಸು ಹಿಂದೂ ವಿರೋಧಿ ಸರ್ಕಾರದ ಚಿತಾವಣೆಯಿಂದ ಮಾತ್ರ ಸೃಷ್ಟಿಯಾಗಿರೋದು. ಬಿಟ್ರೆ ಇದು ಯಾವುದೇ ಕಾರಣಕ್ಕೂ ನಾವು ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋಂಥ ಅವಶ್ಯಕತೆನೂ ಇಲ್ಲ. ಅದ್ರ ಅವಶ್ಯಕತೆನೂ ನಮ್ಗೆ. ರಾಜಕೀಯ ತಿರುವು ಪಡ್ಕೊಂಡಿದ್ದು ಯಾರಿಂದ ಅಂತ ನಿಮ್ಮ ಪ್ರಕಾರ? ರಾಜಕೀಯ ತಿರುವು ಪಡ್ಕೊಂಡಿದೆ ಅಂತ ಯಾಕೆ ಅನ್ಕೋತಾ ಇದ್ದಾರೆ ಅವರು? ಯಾರು ರಾಜಕೀಯ ಇಲ್ಲಿ ಎಲ್ಲ ಪಕ್ಷದವರು ಇದ್ದೀವಿ, ಎಲ್ಲ ಜಾತಿಯರು ಇದ್ದೀವಿ. ನಾವು ಪ್ರತಿ ಮನೆಗಳ ಮೇಲೆ ನಾವು ಹಿಂದೂ ಪರವಾಗಿ, ಹಿಂದೂ ಕಾರ್ಯಕರ್ತರಾಗಿ ನಾವು ಕಟ್ತಾ ಇರೋದು ಹೊರತು ಪಕ್ಷದ ವತಿಯಿಂದ ಕಟ್ತಾ ಇಲ್ಲ. ನಾವು ಎಲ್ಲಿವರೆಗೂ ಇರುತ್ತೆ ಸರ್? ಇನ್ನು ಜಿಲ್ಲೆಯಾದ್ಯಂತ ಅಂತ ಕೂಡ ಇಡೀ ಜಿಲ್ಲಾದ್ಯಂತ ಪ್ರತಿ ಮನೆಗಳ ಮೇಲೆ ಹನುಮ ಧ್ವಜ ಹಾರಾಡುತ್ತೆ. ಪ್ರತಿ ಜಿಲ್ಲೆಲೆಲ್ಲ ಇಡೀ ರಾಜ್ಯಾದ್ಯಂತ ಹಾರಾಡುತ್ತೆ. ನೀವು ನೋಡಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೀವು ಎಲ್ಲೇ ನೋಡಿದ್ರು ಹನುಮ ಧ್ವಜ ನಿಮ್ಗೆ ಕಾಣ್ತದೆ. ಸರ್, ಯಾವಾಗ ಈ ಸಮಸ್ಯೆ ಮುಕ್ತಿ? ಯಾವಾಗ? ಅಲ್ಲ, ಸಮಸ್ಯೆ ಮುಕ್ತಿ ಅಲ್ಲ ಇದು. ನೋಡಿ, ನಾವು ಭಾರತೀಯರು, ನಾವು ಹಿಂದೂಗಳು, ಒಂದು ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ನಮಗೊಂದು ಸಂಸ್ಕೃತಿ ಇದೆ. ಇದು ಕೊನೆ ಅಂತಿಲ್ಲ. ನಾವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಕೈ ಮುಗಿತೀವಿ, ಪೂಜೆ ಮಾಡ್ತೀವಿ, ಆಯಿತಾ? ಹಂಗಾಗಿ ಯಾವುದೇ ಕಾರಣಕ್ಕೂ ಇದು ಕೊನೆಗಾಣಂಥದ್ದಲ್ಲ. ನಮ್ಮ ಹಿಂದೂ ಸಂಸ್ಕೃತಿ, ಪೂಜೆ ಸಂಸ್ಕೃತಿ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಸರ್. ಗಮನಿಸ್ತಾ ಇರ್ಬೋದು, ಇದು ಕೇವಲ ಧಾರ್ಮಿಕ ಆಚರಣೆ. ಯಾರು ಕೂಡ ರಾಜಕೀಯ ಶುರು ಮಾಡಿರಲಿಲ್ಲ, ಯಾರು ಕೂಡ ಬಿಜೆಪಿ ನಾಯಕರು ಹೇಳಿರಲಿಲ್ಲ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಿದ್ದಾರೆ ನಾಗೇಂದ್ರ ಬಾಬು. ಅಂದರೆ ಅವ್ರ ಮಾತುಗಳಲ್ಲೇ ಅರ್ಥ ಆಗುತ್ತೆ. ಅಂದರೆ ಇನ್ನೂ ಕೂಡ ಜಿಲ್ಲೆಯಾದ್ಯಂತ, ಗ್ರಾಮದಾದ್ಯಂತ ಸಂಪೂರ್ಣವಾಗಿ ಭಗವಧ್ವಜವನ್ನು ನೀಡುವಂಥ ಕೆಲಸ ಆಗುತ್ತೆ ನಾಗೇಂದ್ರ ಬಾಬು.